ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಮಹಿಳಾ ಆಟೋ ಚಾಲಕರ ಬಗ್ಗೆ ಸ್ವಲ್ಪ ಮಾತಾಡೋಣ ಬನ್ನಿ. ಮಹಿಳಾ ಆಟೋ ಚಾಲಕರು ತುಂಬ ಕಡೆ, ಎಲ್ಲ ಕಡೆ ಇತ್ತೀಚೆಗೆ ಇದ್ದಾರೆ. ನೀವು ನಿಮ್ಮ ಶಹರದಲ್ಲಿ, ನಿಮ್ಮ ಸಿಟಿಯಲ್ಲಿ ನೀವು ನೋಡಬಹುದು. ಫ್ರೆಂಡ್ಸ್, ಲೇಡೀಸು ಅಂದರೆ ಮಹಿಳೆಯರು ಯಾವ ಕೆಲಸವನ್ನಾದರೂ ಮಾಡಿ ತೋರಿಸ್ತಾರೆ, ಸಾಧನೆ ಮಾಡ್ತಾರೆ, ಯಾವ ಕೆಲಸವನ್ನಾದರೂ ಮಾಡ್ತಾರೆ ಅನ್ನೋದು ಈ ಆಟೋ ಚಾಲನೆ ಮಾಡೋರು ನೋಡಿದ್ರೆ ನಾವು ತಿಳ್ಕೊಬೋದು. ಖಂಡಿತ ನೋಡಿ, ಮಹಿಳೆಯರು ಯಾವ ಕ್ಷೇತ್ರದಲ್ಲೂ ಕಡಿಮೆ ಇಲ್ಲ. ವಿಮಾನ ಹಾರಿಸೋದ್ರಿಂದ ಹಿಡಿದು ಆಟೋ ಚಾಲನೆವರೆಗೂ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಮುನ್ನಡೆಯಲ್ಲಿದ್ದಾರೆ. ಫ್ರೆಂಡ್ಸ್, ನಾನು ತುಂಬ ಕಡೆ ಎಲ್ಲ ಆಟೋ ಓಡಿಸೋ ಹೆಣ್ಮಕ್ಳನ್ನ ನೋಡಿದಾಗ ಏನೋ ಇನ್ಸ್ಪಿರೇಷನ್ ಬರುತ್ತೆ. ಎಷ್ಟು ಚೆನ್ನಾಗಿ ಆಟೋ ನಡೆಸ್ತಾರಲ್ಲ, ಹಗಲು ರಾತ್ರಿ ಇಲ್ಲದೆ, ಅವರಿಗೂ ಒಂದು ಭಯ ಅನ್ನೋದಿಲ್ಲದೆ ಯಾವ್ಯಾವುದೋ ರೀತಿ ಜನರು ಅವ್ರ ಆಟೋದಲ್ಲಿ ಬರ್ತಾರೆ. ಅವ್ರನ್ನೆಲ್ಲ ಅವರು ಒಂದು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅವ್ರದ್ದು ಬಾಡಿಗೆ ಅವ್ರು ಕೆಲವೊಬ್ಬರು ಹೆಂಗೆಂಗೋ ಇದು ಮಾಡ್ತಾರೆ. ಆದರೂ ಸಹ ಮತ್ತು ರಾತ್ರಿ ಎಲ್ಲ ಬೇರೆ ಬೇರೆ ಕಡೆ ಹೋಗೋದಿದ್ದಾಗ ಭಯ ಇಲ್ಲದೆ ನೋಡಿ ಅವರು ಆಟೋವನ್ನು ಓಡಿಸ್ತಾರೆ. ತುಂಬ ಹೆಮ್ಮೆ ಆಗುತ್ತೆ ಇಂಥ ಮಹಿಳೆಯರ ಬಗ್ಗೆ. ಆಟೋ ನಡೆಸೋರಾಯಿತು, ಆಮೇಲೆ ಬಸ್ ಕಂಡಕ್ಟರ್ಗಳು ಎಷ್ಟೊಂದು ಹೆಂಗಸರಿದ್ದಾರೆ, ಎಷ್ಟೊಂದು ಲೇಡೀಸ್ ಬಸ್ ಕಂಡಕ್ಟರ್ ಸಹ ಇದ್ದಾರೆ. ಈಗಿನ ಕಾಲದಲ್ಲಿ ಯಾವುದೂ ಸಾಧ್ಯ ಇಲ್ಲ ಅನ್ನೋದಿಲ್ಲ ಹೆಣ್ಮಕ್ಳಿಗೆ ಅಲ್ವಾ. ಆಮೇಲೆ ಎಷ್ಟೋ ಕಡೆ ಕಾರ್ ಡ್ರೈವರ್ಸು ಸಹ ಆಗಿದ್ದಾರೆ. ಬಾಡಿಗೆ ಕಾರನ್ನು ಓಡಿಸೋರು ಟ್ಯಾಕ್ಸಿ ಡ್ರೈವರ್ ಸಹ ಲೇಡೀಸ್ ಇದ್ದಿದ್ದು ಇದೆ. ಫ್ರೆಂಡ್ಸು, ಒಂಥರ ಹೆಮ್ಮೆ ಆಗುತ್ತೆ ಅಲ್ವಾ ನಮಗೆ, ಹೆಣ್ಮಕ್ಳು ಇದೆಲ್ಲ ಮಾಡ್ಬೋದು ಅಂತ ಅಂದ್ಕೊಳ್ಳೋದು ನೋಡಿ ಎಷ್ಟು ಖುಷಿಯಾಗುತ್ತೆ. ಇತ್ತೀಚಿನ ಈ ದಿನಗಳಲ್ಲಿ ದುಡಿಮೆ ಮಾಡಲಿಕ್ಕೆ ಅಥವಾ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಗಂಡು ಹೆಣ್ಣು ಅನ್ನೋದು ಒಂದು ಭೇದ ಭಾವನೆ ಇಲ್ಲ. ಯಾವ ಕೆಲಸನಾದರೂ ಯಾರು ಬೇಕಾದರೂ ಮಾಡಬಹುದು. ಮೊದಲೆಲ್ಲ ಹೆಂಗಿತ್ತು, ಆಟೋ ಡ್ರೈವರ್ ಅಂದರೆ ಬರೀ ಗಂಡಸರಷ್ಟೇ ಇತ್ತು. ಆದರೆ ಈಗ ಹಾಗಲ್ಲ. ಹೆಣ್ಮಕ್ಳು ಆಟೋವನ್ನು ಓಡಿಸ್ಬೋದು, ಹೆಣ್ಮಕ್ಳು ಬಸ್ ಕಂಡಕ್ಟರ್ ಆಗ್ಬೋದು, ಹೆಣ್ಮಕ್ಳು ಕಾರ್ ಡ್ರೈವರ್ ಅಂದರೆ ಟ್ಯಾಕ್ಸಿ ಡ್ರೈವರ್ ಆಗ್ಬೋದು, ಯಾವ ಕೆಲಸನಾದರೂ ಮಾಡ್ಬೋದು. ಹೀಗೆ ನಾನಂತೂ ಭಾಳಷ್ಟು ಜನರನ್ನು ನೋಡಿದ್ದೀನಿ. ನಮಗೂ ಅವರು ಒಂಥರ ಇನ್ಸ್ಪಿರೇಷನ್ ಆಗ್ತಾರೆ. ಹೆಣ್ಣುಮಕ್ಕಳು ಯಾವ ಕೆಲಸ ಬೇಕಾದರೂ ಮಾಡ್ತಾರೆ. ಧೈರ್ಯ ಬೇಕು, ಸಾಧನೆ ಮಾಡುವ ಒಂದು ಮನಸ್ಸು ಬೇಕು ಅನ್ನೋದು ಒಂದು ಅಷ್ಟೇ. ನಾವು ಈ ಒಂದೂವರೆ ವರ್ಷದ ಹಿಂದೆ ಇಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ, ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಸ್ಟ್ಯಾಚ್ಯೂ ನೋಡ್ಲಿಕ್ಕೆ ಹೋದಾಗ ಅಲ್ಲಿ ಪ್ಯಾಸೆಂಜರ್ಸ್ನ ಆ ಕಡೆ ಈ ಕಡೆ ಕರ್ಕೊಂಡು ಹೋಗಲಿಕ್ಕೆ ಬರಲಿಕ್ಕೆ ಬರೀ ಆಟೋ ಡ್ರೈವರ್ಸ್ ಬರೀ ಹೆಣ್ಣುಮಕ್ಕಳೇ ಇದ್ದಾರೆ. ಅದು ಮತ್ತು 6 ಸೀಟೊಂದು ಆಟೋ ಇರುತ್ತಲ್ವ, ಆ ಆಟೋದಲ್ಲಿ ಲೇಡೀಸೇ ಇರೋದು, ಗಂಡಸರು ಅಲ್ಲಿ ಇಲ್ಲವೇ ಇಲ್ಲ. ಪ್ರತಿಯೊಂದು ಆಟೋದಲ್ಲೂ ಹೆಣ್ಮಕ್ಳೇ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಸುಮಾರಷ್ಟು ದೂರ ಕರ್ಕೊಂಡು ಹೋಗ್ತಾರೆ, ಬರ್ತಾರೆ. ತುಂಬ ಖುಷಿಯಾಯಿತು ಅವರನ್ನು ನೋಡಿದಾಗ. ಆಮೇಲೆ ನಾನು ಕೇಳಿದೆ, ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ. ತುಂಬ ಯಾವತ್ತಿಂದ ಇಲ್ಲಿ ಇದು ಓಪನ್ ಆಗಿದೆ, ನಾವು ಆವಾಗಲಿಂದನೂ ಇಲ್ಲಿ ನಮಗಿಲ್ಲಿ ಜಾಬ್ ಸಿಕ್ಕಿದೆ, ನಾವು ಲೇಡೀಸೇ ಇಲ್ಲಿರೋದು ಆಟೋ ಡ್ರೈವರ್ ಆಗಿ ಅಂತ ಅವ್ರು ಹೇಳಿದ್ರು. ಭಾಳ ಖುಷಿಯಾಯಿತು. ಎಲ್ಲ ಕಡೆ ಚೆನ್ನಾಗಿ ಓಡಾಡಿಸ್ತಾರೆ. ಇನ್ನೊಂದಂದರೆ, ನಮ್ಗೆ ಹೆಣ್ಮಕ್ಳಿದ್ರೆ ಸ್ವಲ್ಪ ಧೈರ್ಯನೂ ಇರುತ್ತೆ. ಅಂದರೆ ಎಷ್ಟೋ ಒಬ್ಬರು, ಎಲ್ಲರೂ ಅಂತಲ್ಲ, ಎಲ್ಲೋ ಒಬ್ಬರು ಸಾವಿರದಲ್ಲಿ ಒಬ್ಬರೊಬ್ಬರು ಏನಾದರೂ ಎಲ್ಲೋ ಬೇರೆ ರೋಡ್ ತಪ್ಪಿಸ್ಕೊಂಡು ಎಲ್ಲಾದರೂ ಕರ್ಕೊಂಡು ಹೋಗ್ಬಿಡ್ಬೋದು. ಈ ಥರ ಏನಾದರೂ ಮನಸ್ಸಲ್ಲಿ ಬರುತ್ತೆ. ಸ್ವಲ್ಪ ಲೇಟಾಗಿ ರಾತ್ರಿ ಎಲ್ಲ ಆಯಿತು ಅಂದ್ರೆ. ಆದರೆ ಈ ಹೆಣ್ಮಕ್ಳು ಹಾಗಲ್ಲ, ಚೆನ್ನಾಗಿ ಕರೆಕ್ಟ್ ಟೈಮಿಗೆ ನಾವು ಯಾವ ಅಡ್ರೆಸ್ ಕೊಟ್ಟಿರ್ತೀವಿ ಅದೇ ಅಡ್ರೆಸ್ಸಿಗೆ ಕರ್ಕೊಂಡು ಹೋಗ್ತಾರೆ. ಒಂಥರ ನಮಗೆ ಧೈರ್ಯ ಇರುತ್ತೆ. ನಾವು ಒಬ್ಬರು ಹೆಣ್ಮಕ್ಳು ಆಟೋದಲ್ಲಿ ಬಂದ್ವಿ ಅಂದರೆ ನಮಗೇನು ಭಯ ಇರಲ್ಲ. ಅದರಲ್ಲೂ ಹೆಣ್ಮಕ್ಳಿಗೆ ಅಲ್ವಾ, ತುಂಬ ಒಂಥರ ಆತ್ಮಸ್ಥೈರ್ಯ ಬರುತ್ತೆ. ಹಾಗೆ ನಾನು ಒಂದು ಸಣ್ಣ ಸ್ಟೋರಿನೂ ಹೇಳ್ತೀನಿ. ಒಂದು ಊರಲ್ಲಿ ಒಂದು ಹುಡುಗಿ ಇದ್ಲಂತೆ. ಅವಳಿಗೆ ಏನಾದರೂ ಒಂದು ಮಾಡಬೇಕು, ಮನೆಯಲ್ಲೂ ಬಡತನ ಇತ್ತು, ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ತುಂಬ ಅವಳು ಏನಾದರೂ ದುಡಿಮೆ ಮಾಡಬೇಕು ಅಂತ. ಆವಾಗ ಅವಳು ಹೀಗೆ ರೋಡಲ್ಲಿ ಹೋಗುವಾಗ ಆಟೋ ಓಡಿಸೋರನ್ನ ನೋಡಿದ್ಲು, ಅಂದರೆ ಆಟೋ ಡ್ರೈವರ್ಸು ಗಂಡಸರನ್ನ. ಅವಳಿಗೆ ತಲೆಯಲ್ಲಿ ಬಂತು, ನಾನು ಯಾಕೆ ಆಟೋ ಓಡಿಸ್ಬಾರ್ದು, ನಾನು ಯಾಕೆ ಒಂದು ಆಟೋ ಡ್ರೈವರ್ ಆಗಬಾರ್ದು ಅಂತ. ಅವಳಿಗೇನು ಬರ್ತಾ ಇರಲಿಲ್ಲ, ಕಲ್ತ್ಕೊಂಡು ಮುಂದೆ ಆಟೋ ಡ್ರೈವರ್ ಆದಳು. ಮನೆಯಲ್ಲಿ ಮತ್ತು ಊರ ಕಡೆ ಎಲ್ಲ ಇರುತ್ತಲ್ವ, ಅಯ್ಯೋ ನೀನು ಹುಡುಗಿ, ನೀನು ಇದೆಲ್ಲ ಮಾಡ್ಬೋದಾ, ನೀನೆಲ್ಲ ಆಗಲ್ಲ ಮಾಡೋಕ್ಕೆ ಅಂತ ಅವಳನ್ನು ಸುಮಾರಷ್ಟು ಜನರು
ಅವಳಿಗೆ ಡಿಮೋಟಿವೇಟ್, ಅಂದರೆ ಇದೆಲ್ಲ ಆಗಲ್ಲ, ಹೆಣ್ಮಕ್ಳಿಗೆಲ್ಲ ಇಂಥ ಕೆಲಸ ಆಗಬರಲ್ಲ ಅಂತೆಲ್ಲ ತುಂಬ ಜನ ಹೇಳಿದ್ರು. ಅವಳು ಯಾವುದಕ್ಕೂ ಹೆದರಲಿಲ್ಲ. ಅವಳು ತಾನು ಮಾಡಲೇಬೇಕು ಅಂತ ಒಂದು ಮನಸ್ಸನ್ನು ದೃಢ ನಿರ್ಧಾರ ಮಾಡಿ ಆ ನಿರ್ಧಾರವನ್ನು ತಾನು ತಗೊಂಡು ಖಂಡಿತ ಅವಳು ಆಟೋ ಓಡಿಸ್ಲಿಕ್ಕೆ ರೆಡಿ ಆಗ್ತಾಳೆ. ಒಂದು ಸ್ವಲ್ಪ ದಿನ ಸ್ಟಾರ್ಟಿಂಗಲ್ಲಿ ಅವಳಿಗೆ ಭಯ ಆಗುತ್ತೆ, ಅಂದರೆ ಕರೆಕ್ಟಾಗಿ ಇನ್ನೂ ಬರಲ್ಲ, ಡ್ರೈವಿಂಗ್ ಎಲ್ಲ ಕಲ್ತ್ಕೊಂಡ್ರೂ ಒಂದೆರಡು ದಿನ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಅವಳು ಚೆನ್ನಾಗಿ ಆಟೋ ಡ್ರೈವಿಂಗ್ ಮಾಡ್ತಾಳೆ, ಎಲ್ಲ ಕಡೆ ತಗೊಂಡು ಹೋಗ್ತಾಳೆ. ಈಗಿನ ಕಾಲದಲ್ಲಿ ಇನ್ನೂ ಒಂದು ಧೈರ್ಯ ಅಂದರೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಿಟ್ಟರೆ ಲೊಕೇಶನ್ ಎಲ್ಲ ಕಡೆ ಕರೆಕ್ಟಾಗಿ ಹೋಗ್ಬೋದು, ಏನು ಭಯ ಇಲ್ಲ. ಅಡ್ರೆಸ್ ಏನು ಬೇಕೇ ಆಗಲ್ಲ, ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ಯಾವ ಊರಿಂದ ಯಾವ ಊರಿಗೆ ಬೇಕಾದರೂ ಚೆನ್ನಾಗಿ ಹೋಗ್ಬೋದು ಆಟೋದಲ್ಲಿ, ಯಾವುದೇ ಒಂದು ಗಾಡಿಯಲ್ಲಾದರೂ. ಅದಕ್ಕೆ ಏನು ತೊಂದರೆ ಆಗಲ್ಲ. ಎಲ್ಲಿ ಅಡ್ರೆಸ್ ಮಿಸ್ ಆಯ್ತೇನೋ, ಯಾವ ಜಾಗಕ್ಕೆ ಹೋಗ್ತೀವೇನೋ ಹಾಗೂ ಆಗಲ್ಲ ಈಗಿನ ಕಾಲದಲ್ಲಿ. ಅದೊಂದು ಬೆಸ್ಟ್ ಚೆನ್ನಾಗಿರುತ್ತೆ. ಸೊ ಅವಳು ಚೆನ್ನಾಗಿ ಆಟೋ ಡ್ರೈವರ್ ಆದಳು. ಹೀಗೆ ನಾನು ಭಾಳಷ್ಟು ಜನರನ್ನ ಆಟೋ ಡ್ರೈವರನ್ನ ನೋಡಿದ್ದೀನಿ. ನೀವು ನೋಡಿದ್ದೀರೇನೋ, ನಿಮ್ಮ ಸಿಟಿಯಲ್ಲಿ ಆಟೋ ಓಡಿಸೋರು ಭಾಳಷ್ಟು ಲೇಡೀಸ್ ಇರ್ಬೋದು. ಅವ್ರಿಗೆ ಒಂದು ಸೆಲ್ಯೂಟ್ ಹೊಡೆಯೋಣ. ತುಂಬ ಒಂಥರ ಖುಷಿಯಾಗುತ್ತೆ, ಹೆಮ್ಮೆ ಆಗುತ್ತೆ. ಹಮಾರೆ ಚೋರಿಯಾ ಕಿಸಿ ಸೆ ಕಮ್ ಹೈ ಕ್ಯಾ, ಒಂದು ಮೂವಿ ಇತ್ತಲ್ಲ, ಹಿಂದಿ ಫಿಲ್ಮು. ಹೆಣ್ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲ, ಹೆಣ್ಮಕ್ಳು ಸಹ ಯಾವ ಕೆಲಸನಾದರೂ ಮಾಡ್ತಾರೆ ಅಂತ ಈ ಆಟೋ ಡ್ರೈವರ್ಸು ಅಥವಾ ಕಂಡಕ್ಟ್ರು, ಟ್ಯಾಕ್ಸಿ ಡ್ರೈವರ್ಸು ಇವ್ರನ್ನ ನೋಡಿದಾಗ ಗೊತ್ತಾಗುತ್ತೆ. ತುಂಬ ಒಂದು ರೀತಿ ಇನ್ಸ್ಪಿರೇಷನ್ ಸಿಗುತ್ತೆ. ಏನಾದರೂ ನಾವು ಹಿಂಗೆ ಮಾಡ್ಬೋದಲ್ಲ ಅಂತ ಹೆಣ್ಮಕ್ಳು ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ಖಂಡಿತ ಮಾಡ್ಬೋದು, ಯಾವುದೇ ಭಯ ಇಲ್ಲ. ಈಗಂತೂ ಗೌರ್ಮೆಂಟಿಂದೆಲ್ಲ ಭಾಳಷ್ಟು ಅದಕ್ಕೆ ಸೌಲಭ್ಯಗಳು ಇದೆ ಇಂಥ ಕೆಲಸ ಮಾಡಲಿಕ್ಕೆ. ಯಾರೇ ಆದರೂ ಇಂಥದ್ದು ಮಾಡೋಂಥ ಇಚ್ಛೆ ಇದ್ದವರು ಖಂಡಿತ ನೀವು ಮಾಡಿ ಧೈರ್ಯದಿಂದ ಮುನ್ನುಗ್ಗಿ ಅಂತ ನಾನಂತೂ ಹೇಳ್ತೀನಿ. ಇದಾಗಿತ್ತು ಇವತ್ತು ನನ್ನ ಒಂದು ವಿಷಯ ವಿಡಿಯೋದ್ದು. ಹೇಗನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿರೋರಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.